ಯಾವುದು ಬೇರೆ ಹೊಡೆದಿಲ್ಲ. 95% ಮುಸಲ್ಮಾನೇ ಇರೋದು. ದೇವಸ್ಥಾನ ಆಸ್ತಿ ಆಗಲಿ, ನಮ್ಮ ರೈತರದ್ದು ಇದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಟವಲ್ ಇಸ್ಕೋತಾರ ಯತ್ನಾಳವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ. ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದಲ್ಲ, ಬಹಳ ಹಿಂದಿಂದ ಬರ್ತಾ ಇರೋದು. 1100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ ಬಿಜೆಪಿದಲ್ಲಿ. ಒಟ್ಟಾಗಿ ಬಿಜೆಪಿ ಸರ್ಕಾರ ಇರುವಾಗ 5667 ನೋಟಿಸ್ಗಳು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ. 1930 ಒಪ್ಪ ಬಂದು 3 ಜನ 4 ಜನ ಒಟ್ಟಿಗೆ ನಿಂತ್ಕೊಂಡು ಹೇಳಿದ್ರೆ ಏನು? 12 ಜನ ನಿಂತ್ಕೊಂಡು ಸರ್ಕಾರದ ಯಾವತ್ತು ನಮ್ಮ ಜಾಗ ಇದೆ ಅಂದ್ರೆ ಖಬರ್ದಾರ್ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು. ಬರೀ ಮುಸಲ್ಮಾನ್ ಸಮಾಜಗಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾರು ಬೇಕಾದರೆ ಅವ್ರಿಗೆ ಅಗತ್ಯ ಇದ್ದರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ವಿ. ಅದು ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ಒಗ್ಬೋರ್ಡ್ಗೆ ನಾವು ತಗೊಂಡಿಲ್ಲ. ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಫ್ ಅದಾಲತ್ ಮಾಡಬೇಕಂತ ವಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆ ಹೊಡೆದಿಲ್ಲ. 95% ಮುಸಲ್ಮಾನೇ ಇರೋದು. ವಫ್ ವರ್ಸ್ ಮುಸಲ್ಮಾನೇ 95%. ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ, ನಮ್ಮ ರೈತರದ್ದು ಇದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಇದು ವಫ್ ಅದಾಲತ್. ನಾನು ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಒತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ, ಟೇಬಲ್ ಮಾಡಿ. ಟೇಬಲ್ ಮಾಡಿದ್ರೆ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಅದನ್ನ ಇನ್ಯಾರೋ ಮಾಡಿದಾರೆ ಅಂತ ಮುಚ್ಚಿಟ್ಟು ಆ ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ. ಆಯ್ತು, ಹೇಳಿದ್ರೆ ಟೇಬಲ್ ಮಾಡ್ತಾರೆ. ಟವಲ್ ಇಸ್ಕೋತಾರ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನು ಟೇಬಲ್ ಮಾಡ್ತೀನಿ, ಕೊಡ್ತೀನಿ. ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಚೆನ್ನಾಗಿರುತ್ತೆ ಸಭಾಧ್ಯಕ್ಷರೇ. ಕೇಳಿ ಹೇಳಿ, ನಮ್ಗೆ ಯಾವ ಟೈಮ್ ಅವ್ರು ಉತ್ತರ ಕೊಡ್ತಾರೆ ಅಂತಾನು ಗೊತ್ತಿರ್ಲಿಲ್ಲ. ಸಿಕ್ಕಿದಾಗ ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರ್ ಇಲ್ಲ. ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಇಲ್ಲ ಯಾಕಂತ ಹೇಳಿದ್ರೆ ಅದು ಅವ್ರಿಗೇನು ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ, ಮುಖ್ಯಮಂತ್ರಿ ಮಿನಿಸ್ಟ್ರಿಗೆ ಹೋಗ್ಲಿಕ್ಕಿದ್ದ ಕಾರಣ. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲೂ ಹೋಗಲ್ಲ. ನಿಮ್ಮದು ಅವ್ರೆಲ್ಲೂ ಹೋಗಲ್ಲ, ಜಮೆ ಇರ್ತಾರ. ಅವ್ರು ಎಲ್ಲ ಒಂದು ಮೀಟಿಂಗ್ ಇತ್ತು ನನ್ನ. ನಾಳೆ ಉತ್ತರ ಕೊಡೋದು ನಾಳೆ ನಿಂದು. ನಾನು ರಿಕ್ವೆಸ್ಟ್ ಹೇಳಿ ಏನ್ ಸರ್? ಆ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ನಾನು ಬೇಡ ಅಂತ ಹೇಳಿದೆ. ಕೂತ್ಕೊಂಡು ಪರ್ಮಿಷನ್ ತಗೊಂಡು ನಾನು ಮಾತಾಡ್ತಾರೆ. ಅಶ್ವಥ್ ಅವರೇ, ನಾನು ಹೇಳ್ಬಿಡ್ತೆ, ಆಮೇಲೆ ನೀವು ಮಾತಾಡಿ. ಆ ಹಿನ್ನೆಲೆಯಲ್ಲಿ ಅಶೋಕ್ ಸರ್ ನಾನು ವಫ್ ಅದಾಲತ್ ಮಾಡಿದ್ದು. ಆ ವಫ್ ಅದಾಲತ್ ಇರಲಿಲ್ಲ. ಅದಕ್ಕಿಂತ ಮುಂಚೆ ವಫ್ ಅದಾಲತ್ ಮಾಡುವಾಗ ಬೆಲ್ಲ ಸಾರು ಬಂದಿದ್ರು. ಆ ಮೀಟಿಂಗಲ್ಲಿ ಬೆಲ್ಲ ಸಾರು ಇದ್ರು. ಹಂಗೆ ಬಿಜಾಪುರಲ್ಲೂ ನಾವು ಮನೆ ಯತ್ನಾಳವ್ರಿಗೂ ಆಹ್ವಾನ ಕೊಟ್ಟಿದ್ರು. ಅವ್ರು ಬಂದಿರಲಿಲ್ಲ. ನಾನು ನೀವು ಹೆಗ್ಲೆಲ್ಲ ನನ್ನ ಹೆಸರು ಇಡಾತೀರ. ನಾ ಎದಕ್ ಬಂದಿದ್ನಿ ಅಂದ್ರೆ ಅಲ್ಲಿ ಐತಲ್ಲ, ಏನೋ ನೀವು ನಿಮ್ಮಿಂದ ಮತ್ತೇನು ಅಂತ ಆಗ್ಬಾರ್ದಂತ ನೋಡಕ್ ಬಂದಿದ್ದೆ. ಆ ತರ ಅಂತ ನಾನು ಹೇಳ್ತಾರೆ. ಹಾಗಾಗಿ ಯತ್ನಾಳವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ, ನೀವು ಬನ್ನಿ ಅಂತ. ಯತ್ನಾಳ್ ಲೋಕಲ್ ಅವರಿದ್ರು, ಲೋಕಲ್ ಬಂದಿಲ್ಲ ಅವರು. ಆಮೇಲೆ 3 ದಿನ ಆದ್ಮೇಲೆ ಪ್ರತಿಭಟನೆ ಇಟ್ಕೊಂಡು ಎಲ್ಲ ರೈತರ ಆಸ್ತಿ ಎಲ್ಲ ಒಗ್ಬೋರ್ಡ್ಗೆ ತಗೊಂಡ್ಬಿಡ್ತಾವ್ರೆ. 2,000 ಎಕರೆ ಅಂತ ಯಾವುದೋ ಊರಲ್ಲಿ 2,000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ, ಈ ರಾಜ್ಯ ಜನಕ್ಕೆ ಗೊತ್ತಿದೆ. ಆಮೇಲೆ DC ಅವನೇ ಹೇಳಿಕೆ ಕೊಟ್ಟರು, ವಿಡಿಯೋ ಮುಖಾಂತರ DC ಅವರು ಹೇಳಿಕೆ ಕೊಟ್ಟರು. ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾವ್ರೆ ಆ ಥರ 2,000 ಎಕರೆ ಯಾವುದಿಲ್ಲ, ಬರೇ ವಫ್ ಆಸ್ತಿ ಇರೋದು, ಅಲ್ಲಿ 11 ಎಕರೆನೇ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ಹೇಳಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಯಿತು. ಇದು ಪದ್ಧತಿ ಇವತ್ತಿಂದ ಇಲ್ಲ. ಈ ವಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು, ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಇಲ್ಲ, ಬಹಳ ಹಿಂದಿಂದ ಬರ್ತಾ ಇರೋದು. 60-70 ವರ್ಷದಿಂದನೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ
ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, BJP ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ. ಈಗ BJP ಸರ್ಕಾರ ಇರುವಾಗ 2008 ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ BJPದಲ್ಲಿ. ಎಷ್ಟು? 2008 ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ 2019 ಹಿಡ್ಕೊಂಡು 2023ವರೆಗೂ 4567 ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ BJP ಸರ್ಕಾರ ಇರುವಾಗ 5667 ನೋಟಿಸ್ಗಳು BJP ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ 3286 ನೋಟಿಸ್ಗಳು 86 ನೋಟಿಸ್ಗಳು ಕೊಟ್ಟಿದ್ದಾರೆ. ಈ ಪದ್ಧತಿ ಯಾರಿಗೆ ನೋಟಿಸ್? ನೋಟಿಸ್ಗಳು ಬಿಜೆಪಿ ಇದ್ದಾಗ ಕೊಟ್ಟಿರೋದು ಹೇಳ್ತಾ ಇದ್ದೀರಾ? BJP ಸರ್ಕಾರ ಕೊಟ್ರಿ ನೀವು ಮಾಡಿದ ಕಾನೂನಿಂದ ನಾವು ಹೇಳ್ತೀನಿ. ನೀವು ಮಾಡಿದ್ದು ಗೆಜೆಟ್ ಇಂದ ನಾವೇನ್ ಮಾಡಿದ್ರ? ನಾವು ಕಾನೂನು ಮಾಡಿರಲಿಲ್ಲ, ನೀವಿಲ್ಲ. ನಾವೇನ್ ಗೆಜೆಟ್ ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿ 1930 ಬಂತು. 1930 ವಫ್ ಆಕ್ಟ್ ಬಂತು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು 1923 ವಫ್ ಆಕ್ಟ್ ಇರೋದು. ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು, ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ರಿ ಕಮಿಟಿಯಿಂದ ಆಗಿದ್ದು, ಸರ್ಕಾರದಿಂದ ಆಗಿದ್ದಲ್ಲ. ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಕರೆದು ಅದು ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಮೇಲೆ ನಾ ಮಾಡ್ತಾ ಇದ್ದೇನೆ ಅಂತ ನೀವು ಜಮೀನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ. ಉತ್ತರ ಹೇಳಿ. ನೀವು ಮತ್ತೆ ಕ್ಲಾರಿಫಿಕೇಶನ್ ಸರ್ಕಾರ ಪರವಾಗಿ ಉತ್ತರ ಕೊಡ್ಲಿ, ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ. ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ರಿ. ಸರ್ಕಾರ ಉತ್ತರ ಕೊಡುವಾಗ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಕೊಡಕ್ಕಾಗತ್ತಾ? ಲೆಟ್ ಹಿಮ್ ರಿಪ್ಲೈ. ಆಮೇಲೆ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಬರ್ಕಳಿ ಕೇಳಿ. ಆಮೇಲೆ ಈ ವಫ್ ಆಕ್ಟ್ ಬಂದಿರೋದು ಹೇಳ್ತಾ ಇದ್ದೀರಾ? ಸ್ವಾತಂತ್ರ್ಯ ಬರೋದು ಮುಂಚೆನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ 12 ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡ್ಲಿಲ್ಲ. ಇಲ್ಲ, ಇನ್ಮೇಲೆ ಮಾತಾಡಕ್ ಕೊಡಲ್ಲ ಬಿಡಿ. ಮಾತಾಡ್ಬೇಡ್ರಪ್ಪ, ಇನ್ಮೇಲೆ ಯಾರು ಮಾತಾಡಲ್ಲ. 12 ಜನ ಇನ್ಮೇಲೆ ಯಾರು ಮಾತಾಡಲ್ಲ, ಮಾತಾಡಕ್ಕೆ ಬಿಡ್ಲಿಲ್ಲ. ನೀವ್ ಹೇಳ್ತೀರಾ, ನೀವು ಮಾತಾಡಿದ್ರು ಗಲಾಟೆ ಮಾಡ್ತೀರಿ, ನೀವು ಮಾತ್ರ ಸುಮ್ಮನೆ ಇರಿ ಅಂತ ಹೇಳಿ. ಒಂದೊಂದ್ಸಾರಿ ಕಂಟಿನ್ಯೂಯಸ್ ಆಗಿ ಮಾತಾಡಬಾರ್ದು ಅಂತ ಏನಿಲ್ಲ. ಅವ್ರಿಗೆ ಅನುಮಾನ ಬಂದಾಗ ಕೇಳ್ತಾರೆ. ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ. ಅಲ್ಲ, ವಿರೋಧ ಪಕ್ಷ ನಾವು ಮಾತಾಡುವಾಗ ಅವ್ರದ್ದೇನಿತ್ತು ಅರ್ಚನೆ ಮಾಡಕ್ಕೆ ಏನಿರ್ತದೆ, ನಾವು ಆಪಾದನೆ ಮಾಡಕ್ಕೆ ಇರೋದು, ನಾವು ಒಬ್ಬರಕ್ಕಂತ ಬರಲ್ಲ. ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರ ಯಾರು ಪ್ರಶ್ನೆ ಮಂತ್ರಿ ಕೊಡ್ಬೇಕು. ರೂಲಿಂಗ್ ಪಾರ್ಟಿ ಅವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವರು ಮಾತಾಡಬಾರ್ದು ಅಂತ ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್, ಲೆಟ್ ಅಸ್ ಟೇಕ್ ಎ ಡಿಸಿಷನ್ ಇನ್ ದಿಸ್ ಹೌಸ್. ಅಲ್ಲ, ಹಂಗೆ ಆಗಲ್ರಿ, ಹಂಗ ಆಗೋದಿಲ್ಲ. ಅಲ್ಲ, ನಮ್ಗೆ ಹೇಳ್ತಾ ಇದ್ದೀರಲ್ಲ ನೀವು ಉತ್ತರ ಕೊಡಕ್ಕೆ ಮಾತ್ರ ಮಾತಾಡಬೇಡಿ. ತಗೋಬಹುದು, ನಾವು ಮಾತಾಡ್ತಾ ನೀವು ಡಿಸ್ಟರ್ಬ್ ಮಾಡಬೇಡಿ. ಹಾಗೆಲ್ಲ ಈಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಉತ್ತರ ಕೊಡ್ಲಿ. ಏನು ಕೇಳಲೇಬೇಡಿ ಅಂತ ಹೇಳಕ್ ಹೋಗಲ್ಲ. 3 ಜನ 4 ಜನ ಒಟ್ಟಿಗೆ ಎದ್ದು ನಿಂತ್ಕೊಂಡು ಕೇಳಿದ್ರೆ ಏನು 12 ಜನ ಉತ್ತರ ಹೆಂಗೆ? 12 ಜನ ಎದ್ದು ನಿಂತ್ಕೊಂಡು ಮಾತಾಡಲ್ಲ, ಇನ್ಮೇಲೆ ಮಾತಾಡಲ್ಲ. ಬಟ್ ನೀವೇ ರೆಕಾರ್ಡ್ ತೆಗೆಸ್ಕೊಂಡು ಮಾಡಿದ್ರೆ